ಹಾಂ, ಗಮನಕ್ಕೆ ಬಂದಿಲ್ಲ ಅಂತ. ಯಾವುದು ಗಮನಕ್ಕೆ ಬಂದಿದೆ, ಸಸ್ಪೆಂಡ್ ಆಗಿರೋದು ಗೊತ್ತಾಗಿದೆ. ಬಟ್ ಏನು ಬರೆದಿದ್ದಾರೆ ಆರ್ಡರ್ಸ್ನಲ್ಲಿ ಅಂತ ಗೊತ್ತಿಲ್ಲ. ಸರ್, ಇವತ್ತು ಚಾಮುಂಡಿ ತಾಯಿ ದರ್ಶನ ಕೂಡ ಚಾಮುಂಡಿ ತಾಯಿ ದರ್ಶನ ಕೂಡ ಭಾಳ ದಿನ ಆಯ್ತು. ಚಾಮುಂಡಿ ಬೆಟ್ಟಕ್ಕೆ ಹೋದ್ಮೇಲೆ ಚಾಮುಂಡಿ ಭಾಳ ದಿನ ಆಯ್ತು. ದರ್ಶನಕ್ಕೆ ಹೋಗಿ ಭಾಳ ದಿನ ಆಯ್ತು. ಭಾಳ ದಿನ ಆಯ್ತು ನಾವು ಹೋಗ್ತಾ. ಹೇಳಪ್ಪ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಚಾಮುಂಡಿ ಬೆಟ್ಟಕ್ಕೆ ಹೋದ್ಮೇಲೆ ದರ್ಶನ ಮಾಡಲಿಕ್ಕೆ ಹೋಗ್ಬೇಕಲ್ಲ. ಹೊಸ ಲುಕ್ಕಲ್ಲೂ ಇದೀರ ಸರ್, ನೀವು ಬ್ಯಾಕ್ ಟು ಬ್ಯಾಕ್ ಹೋಗ್ತಿದ್ದವರಲ್ಲ. ಹೊಸ ಲುಕ್ಕಲ್ಲಿ ಫುಲ್ ಚಾರ್ಮ್ ಆಗಿದ್ದೀರಾ ಇವತ್ತು ಅಂತ. ನಿಮ್ಗೆ ಹಂಗೆ ಕಾಣಿಸುತ್ತೆ? ಎಲ್ಲರೂ ಟೆನ್ಷನ್ ಅಲ್ಲ, ಎಲ್ಲರೂ ಟೆನ್ಷನ್ ಅವರೇ ಸಿಎಂ ಅಂತಾರೆ. ನೀವು ನೋಡಿದ್ರೆ ಆರಾಮ ಮದುವೆಗೆ ಓಡಾಡ್ಬಿಟ್ಟಿದ್ದೀರಾ. ಯಾರು ಟೆನ್ಷನ್ ಅಪೋಸಿಷನ್ ಎಲ್ಲ ಹೇಳ್ತಾ ಇದ್ದಾರೆ ಸಿಎಂ ಟೆನ್ಷನ್ ಅವರೇ. ನೀವು ನೋಡಿದ್ರೆ ರೇಷ್ಮೆ ಅಲ್ಲ, ಅದಕ್ಕೆ ಬಹಳ ಚಾರ್ಮ್ ಆಗಿದ್ದೀರಾ ಅಂತ. ಫುಲ್ ಚಾರ್ಮ್ ಇದೆ ಇವತ್ತು. ವಿರೋಧ ಪಕ್ಷದವರು ತಾವು ಕುಂದೋಗಿದ್ದೀರಿ, ಕುಗ್ಗಿದ್ದೀರಿ ಅಂತ ಏನಾದರೂ ಅವರಿಗೆ ಪಾಪ ಸುಳ್ಳು ಹೇಳ್ಬಿಟ್ಟಿದಾರಲ್ಲ, ಸುಳ್ಳು ರುಚಿವಾತಾಗದಿರೋ ಕಷ್ಟ ಅಂತ ಹೇಳಿ ಅಂದ್ಕೊಂಡಿಲ್ಲ. ಅವ್ರಿಗೆ ಯೋಚನೆ ಮಾಡಿ, ನಮಗೆ ಯಾವಾಗಲೂ ಸುಳ್ಳು ಹೇಳಿಲ್ಲ, ಅಸತ್ಯ ನುಡಿದಿಲ್ಲ, ಮತ್ತೆ ತಪ್ಪು ಮಾಡಿಲ್ಲ. ನಮಗೆ ನಿನ್ನೆ ದೇಶಪಾಂಡೆ ಅವ್ರಿಗೆ ಮಾತಾಡಿದ್ದಾರೆ ಸರ್. ನಿನ್ನೆ ದೇಶಪಾಂಡೆ ಅವ್ರಿಗೆ ಮಾತಾಡಿದ್ದಾರೆ, ಮುಖ್ಯಮಂತ್ರಿಗಳು 5 ವರ್ಷ, ಸಿದ್ದರಾಮಯ್ಯವರು 5 ವರ್ಷ ಇರ್ತಾರೆ, ನೀವು ಒಪ್ಪಿಗೆ ಕೊಟ್ಟರೆ ನಾನು ಚೀಫ್ ಮಿನಿಸ್ಟರ್ ಆಗ್ತೇನೆ ನಾನು. ಪಾಪ ಚೀಫ್ ಮಿನಿಸ್ಟ್ರು ಮಾಡೋರು ಯಾರು? ಹೈಕಮಾಂಡ್. ಬಟ್ ಅವ್ರ ಪ್ರಕಾರ ಚೀಫ್ ಮಿನಿಸ್ಟರ್ ಮಾಡೋರು ಯಾರು? ಶಾಸಕರು. ಹೈಕಮಾಂಡ್ ಅವ್ರು ಏನು ತೀರ್ಮಾನ ಅವ್ರ ಪ್ರಕಾರ ನೀವು ಅಂತ. ಅವ್ರ ಪ್ರಕಾರ ನೀವು ಅಂತ. ಕೂಡ ಆಕ್ಷೇಪಣೆ ಇದು ಮಾಡಿದ್ದಾರೆ, ಪತ್ರ ಬರೆದಿದ್ದಾರೆ ಸರ್ ಕಾರ್ಯದರ್ಶಿಗಳಿಗೆ. ನೋಡಪ್ಪ, ಹಿಂದೇನೂ ಕೂಡ ಕಮಿಟಿ ಇತ್ತು ಅಲ್ವಾ? ಹಿಂದೆ ಕಮಿಟಿ ಇತ್ತಲ್ವಾ? ಆಡಳಿತ ಮಂಡಳಿ ಇತ್ತು. ಹಾಂ, ಆಡಳಿತ ಮಂಡಳಿ. ಅದಕ್ಕೆ ಮೆಂಬರ್ಗಳನ್ನೆಲ್ಲ ನೇಮಿಸ್ತಿದ್ದವ್ರು ಯಾರು? ಸರ್ಕಾರ. ಅದಕ್ಕೆ ಅಧ್ಯಕ್ಷರಾಗಿದ್ದವ್ರು ಯಾರು? ಆಗ ಸರ್ಕಾರದ ಅಧೀನದಲ್ಲೇ ಇತ್ತಲ್ವ? ಈಗ ಅವರು ಸ್ಟೇ ತಗೊಂಡಿದ್ರು, ಸ್ಟೇ ವೇಕೇಟ್ ಆಗಿದೆ. ಅದರಿಂದ ಕೋರ್ಟ್ನಲ್ಲಿ ಏನು ತೀರ್ಮಾನ ಆಗಿದೆ ಅದ್ರ ಪ್ರಕಾರ ಮಾಡ್ತಾ ಇದ್ದಾರೆ. ಬಟ್ ಅವ್ರು ಸಂಸದರು ಕೂಡ ಪತ್ರ ಬರೆದಿದ್ದಾರೆ. ಸಂಸದರು ಯದುವೀರವರು ಕೂಡ ಪತ್ರ ಬರೆದಿದ್ದಾರೆ. ಇದು ಕಾನೂನು ಬಾಹಿರವಾದಂಥ ಸಭೆ. ಕೋರ್ಟ್ ಆದೇಶದ ಪ್ರಕಾರ ಮಾಡಬೇಕು, ಸಂಸದರು ಆದೇಶ. ಅವ್ರು ಹೇಳ್ತಾ ಇದ್ದಾರೆ ಕಾನೂನು ಬಾಹಿರ. ಅವ್ರು ಹೇಳೋದಕ್ಕೂ ಹೇಳೋದಲ್ಲ, ನಾನು ಮಾಡ್ತಾ ಇದ್ದೀನಿ. ಕೋರ್ಟ್ನಲ್ಲಿ ಏನು ಹೇಳಿದ್ದಾರೆ ಅದ್ರ ಪ್ರಕಾರ ಮಾಡ್ತಾ ಇದ್ದೀನಿ. ಸ್ಟೇ ವೇಕೇಟ್ ಆಗಿದೆ ಯಾವಾಗ ಸರ್? ಸ್ಟೇ ವೇಕೇಟ್ ಸ್ಟೇ ನಾನು ಡೇಟ್ ಮರೆತುಬಿಟ್ಟಿದ್ದೀನಿ. 22ಕ್ಕೆ ಸರ್. ಈಗ ಅಂಗನವಾಡಿ ಕಾರ್ಯಕರ್ತರಿಗೆ 3 ತಿಂಗಳಿಂದ ಸಂಬಳ ಆಗಿಲ್ಲ ಅಂತೇಳಿ ಅವರೆಲ್ಲರೂ ಹೇಳಿದ್ದಾರೆ. ಯಾರು ಹೇಳಿದ್ರು ನಿಮಗೆ? ಕೋಲಾರ ಭಾಗದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಎಲ್ಲ ಕೊಟ್ಟಿದ್ದೀವಿ ಸರ್. 3 ತಿಂಗಳಿಂದ ಆಗಿಲ್ಲ ಅಂತ ಗೊತ್ತಿಲ್ಲ, ಚೆಕಪ್ ಮಾಡಿಸ್ತೀನಿ. ಈಗ ಕೋವಿಡ್ ವಿಚಾರದಲ್ಲಿ ನಮಗೊಂದು ವರದಿ ತಲುಪಿದೆ, ಯಾವಾಗ ಅದ್ರ ಮೇಲೆ ಕ್ರಮ ಆಗುತ್ತೆ? ಕೋವಿಡ್ ವಿಚಾರದಲ್ಲಿ ನಾನು ನೋಡಿಲ್ಲ, ಇನ್ನು ನೋಡಿದ ಮೇಲೆ ಕ್ಯಾಬಿನೆಟ್ ಮುಂದೆ ಗುರುವಾರ ಅವತ್ತು ಕ್ಯಾಬಿನೆಟ್ ಮುಂದೆ ಇಡ್ತೀವಿ. ಅಲ್ಲಿ ಏನು ಶಿಫಾರಸು ಮಾಡಿದರು ಅಂತ ಗೊತ್ತಿಲ್ಲ. ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ತಗೊಳ್ಳಿ. ಬಟ್ ಆಲ್ರೆಡಿ ಬಿಜೆಪಿ ಶುರು ಮಾಡಿಬಿಟ್ಟಿದ್ದಾರೆ, ಇದು ರಾಜಕೀಯವಾದಂಥ ವರದಿ ಅಂತ. ಇನ್ನು ವರದಿ ಸುಧಾಕರ್ ಹೇಳ್ತಾ ಇದ್ದಾರೆ, ಇದು ರಾಜಕೀಯ ಅಂತಃಕರಣದಿಂದ ಕೆಲಸ ಮಾಡಿದ್ದು, ರಾಜಕೀಯ ಉದ್ದೇಶದಿಂದ ಈ ರೀತಿ ವರದಿ ಎಲ್ಲ ತರಿಸ್ಕೊಂಡು ಅದನ್ನ ಮಾಡ್ತಿದ್ದಾರೆ ಅಂತ ಸುಧಾಕರ್ ನಿನ್ನೆ ಮಾತನಾಡಿರೋದು. ಕುಂಬಳಕಾಯಿ ಕಳ್ಳ ಅಂದರೆ ಯಾಕೆ ಇನ್ನು ವರದಿ ಏನು ಅಂತ ಗೊತ್ತಿಲ್ಲ. ಅವ್ರಿಗೆ ಗೊತ್ತಾಯ್ತಾ ವರದಿನಲ್ಲಿ ಏನಿದೆ ಅಂತ? ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ. ಅಲ್ಲಪ್ಪ, ನನಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಾಯ್ತಾ? ಹಾಂ, ಅವ್ರಿಗೆ ಗೊತ್ತಾಗಿದೆಯಾ? ತಪ್ಪು ಮಾಡಿರ್ಬೇಕಾಗಿರೋದ್ರಿಂದಲೇ ಚಡ್ಪಡಿಸ್ತಾ ಇರೋದಲ್ವಾ? ಹಾಂ, ನೀವು ಮನುಷ್ಯನ ಸ್ವಭಾವ ಅರ್ಥ ಮಾಡ್ಕೊಳ್ಳಿ. ರಿಪೋರ್ಟ್ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಸುಳ್ಳು ವರದಿ ತರಿಸ್ಕೊಂಡಿದ್ದಾರೆ ಅಂತ ಹೆಂಗೆ ಗೊತ್ತಾಯ್ತು ಇವನಿಗೆ? ಹಾಂ, ಹೆಂಗೆ ಗೊತ್ತಾಯ್ತು ರೀ? ಹಾಂ, ಹೆಂಗೆ ಗೊತ್ತ? ಈಗ ಅದ್ರ ಮೇಲೆ ಕಾಮೆಂಟ್ ಮಾಡಬೇಕಂದ್ರೆ ಬಹಿರಂಗ ಆಗದೇನೆ ಹೆಂಗೆ ಮಾಡ್ತಾರೆ? ಹಾಂ, ಅಂದರೆ ಸುಧಾಕರ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಿದೆ, ಅವನಿಗೆ ಮಾನಸಿಕವಾಗಿ ಮನಸ್ಥಿತಿ ಏನೋ ಒಂದು ತಪ್ಪು ಮಾಡಿರೋದು ಗೊತ್ತಾಗ್ಬಿಟ್ಟಿದೆಯಲ್ಲ, ಅದಕ್ಕೆ ಹಂಗೆ ಪಾಪ ಇನ್ನೂ ರಿಪೋರ್ಟ್ ನೋಡದೆ ಹೋದ್ರು ಕೂಡ ಹೇಳ್ತಾ ಇದ್ದಾರೆ.
ಇನ್ನು ಶಿಫಾರಸೆ ನೋಡಿಲ್ಲ ಅಲ್ಲ ಅವ್ರು ಕೆಲವೊಂದು ಇಶ್ಯೂ ಹೇಳಿದಾರಂತಲ್ಲ ಸರ್ ಕ್ರಿಮಿನಲ್ ಕೇಸ್ ಹಾಕಬೇಕು ಯಾರು ನಿಮ್ಗೆ ಹೇಳಿದ್ದು? ನ್ಯಾಯಾಧೀಶ ಅವರು ವರದಿ ಯಾರು ಹೇಳಿದ್ರು? ವರದಿಲಿ ಹೇಳಿದ್ದಾರೆ ಅನ್ನೋದು ಮಾಹಿತಿ ಯಾರು ನಿಮ್ಗೆ ಮಾಹಿತಿ ಹೆಂಗ್ ಗೊತ್ತಾಯ್ತು? ರಿಪೋರ್ಟ್ ಗೊತ್ತಿಲ್ಲ ಹೊರಗಡೆ ಬಂದು ಅಲ್ಲ 7,000 ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತ ಯಾರು ಹೇಳಿದ್ರು ರೀ? ಸರ್ ಮಾಹಿತಿಯಲ್ಲಿ ಒಂದು ಅಂಶಗಳು ಯಾವ ಮಾಹಿತಿ? ಬಹಿರಂಗ ಆಗಿದೆ ಅನ್ನೋ ಮಾಹಿತಿ ಎಲ್ಲಿದೆ ಮಾಹಿತಿ? ಹಾ. ನನಗೆ ಗೊತ್ತಿಲ್ಲ. ಅದನ್ನೇ ಕೇಳ್ತಾ ನಾನು ಗೊತ್ತಿಲ್ಲ ಹೆಂಗೆ ಹೇಳಿ? ಹೇಳಪ್ಪ, ನಿನಗೆ ಗೊತ್ತಿದ್ರೆ ಹೇಳು. ನಮ್ಗೆ 7,000 ಕೋಟಿ ನಿನ್ಗೊಂದು ಭ್ರಷ್ಟಾಚಾರ ಆಗಿದೆ ನಿಮ್ಗೊಂದು ರಿಪೋರ್ಟ್ ಕೊಟ್ಟಿದ್ದಾರಾ? ಇಲ್ಲ ಮತ್ತೆ ಇಲ್ಲ ಬಟ್ ಭ್ರಷ್ಟಾಚಾರ ಆಗಿರುವಂಥದ್ದು ಯಾಕೆ ತಾವು ಈ ಹಿಂದಿನ ಆರೋಪಗಳನ್ನ ಮಾಡ್ತಾ ಇದ್ರಿ ಕೋವಿಡ್ ವಿಚಾರದಲ್ಲಿ ಭ್ರಷ್ಟಾಚಾರ ಆಗಿದೆ ಹಿಂದೆ ಮಾಡಿರೋದು ಬೇರೆ. ಈ ರಿಪೋರ್ಟ್ ಏನು ಮಾಡಿದ್ದಾರೆ ಕಮಿಷನ್ ಅಧ್ಯಕ್ಷರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಯಾವಾಗ ಬಹಿರಂಗ ಆಗ್ಬೋದು ವರದಿಯನ್ನು ಯಾವಾಗ ಇದು ಮಾಡೋದು ಬಹಿರಂಗ ಮಾಡ್ತೀರಾ ಸರ್ ಸಾರ್ವಜನಿಕರ ನಾನು ಎಷ್ಟು ಸಾರಿ ಹೇಳಿದ್ರಿ ನಿಮಗೆ, ಕ್ಯಾಬಿನೆಟ್ ಮುಂದೆ ಇಡ್ತೀವಿ, ಕ್ಯಾಬಿನೆಟ್ನಲ್ಲಿ ಏನು ತೀರ್ಮಾನ ಆಗುತ್ತೆ ಅದ್ರ ಮೇಲೆ ಕ್ರಮ ತಗೋತೀವಿ. ಸರ್ ಈಗ ಮೂಡ ಹಿಂದಿನ ಆಯುಕ್ತ ದಿನೇಶ್ ಕುಮಾರ್ ಅವ್ರನ್ನ ಅಮಾನತು ಮಾಡಿದ್ದೀರಿ, ಸರ್ಕಾರ ಅಮಾನತು ಮಾಡಿದೆ. ಗೊತ್ತಿಲ್ಲ, ನಾನು ಮಾಡಿಲ್ಲ. ಹಾಂ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಿಲ್ಲ. ಸರ್ ಅದರಲ್ಲಿ ಆರೋಪ ಕೇಳಿ ಬಂದಿತ್ತು, ಒಬ್ಬರನ್ನ ಸಸ್ಪೆಂಡ್ ಮಾಡಿದ್ರು. ಇಬ್ಬರು ಆಯುಕ್ತರ ಮೇಲೆ ಆರೋಪ ಕೇಳಿ ಬಂದಿತ್ತು. ಹಾಂ, ಇಬ್ಬರು ಆಯುಕ್ತರ ಮೇಲೆ ಆರೋಪ ಕೇಳಿ ಬಂದಿತ್ತು. ದಿನೇಶ್ ಒಬ್ಬರು ಸಸ್ಪೆಂಡ್ ಆಗಿದ್ದಾರೆ, ಇನ್ನೊಬ್ರು ಹಂಗೆ ನಟೇಶ್ ಮೇಲೆ ಏನು ಆರೋಪ? ದಿನೇಶ್ ಅಂದ್ರೆ ಮುಡಾದಲ್ಲಿ 50-50 ಅವರು ದುರುಪಯೋಗ ಮಾಡಿದ್ರೆ ಕಾನೂನು ಬಾಹಿರವಾಗಿ ಮಾಡಿದ್ದಾರೆ ಅಂತೇಳಿ ಈಗ ನಗರಾಭಿವೃದ್ಧಿ ಇಲಾಖೆ ಅಮಾನತು ಮಾಡಿದ್ದಾರೆ. ಕೇಳಪ್ಪ, ಇಲ್ಲಿ ದರ್ ಇಸ್ ಕಮಿಷನ್ ಅಪಾಯಿಂಟೆಡ್. ಅವರು ಏನು ವರದಿ ಕೊಡ್ತಾರೆ ಅದ್ರ ಮೇಲೆ ನಟೇಶ್ ಯಾರು ಮಾಡಲಿ, ಇನ್ನಾರು ದಿನೇಶ್ನಾರು ಮಾಡಲಿ, ಇನ್ನೊಬ್ಬ ಮಾಡಲಿ, ಅದ್ರ ಮೇಲೆ ಕ್ರಮ ತಗೋತಾರೆ. ಸರ್ ಈಗ ಅದ್ರ ಒಂದು ಅಂಶ ಬಹಳ ಕ್ಲಾರಿಟಿ ಇದೆ ಸರ್. 2009ರ ಹಿಂದಿನ ಬಡಾವಣೆಗಳಿಗೆ 50-50 ಅನ್ವಯ ಆಗೋದಿಲ್ಲ, ಇವೆಲ್ಲ ಅನ್ವಯ ಮಾಡಿಬಿಟ್ಟಿದ್ದಾರೆ ಅಂತ. ರಿಪೋರ್ಟ್ ಏನು ಬರ್ತದೆ ಅಂತ ನೋಡೋಣ ತಳಪ್ಪ. ನೀನು ಕಮಿಷನ್ ಚೇರ್ ಅಲ್ಲಲ್ಲ ಅವರು ನಿಮ್ಮ ನಿನ್ನೆ ಆದೇಶ ನಗರಾಭಿವೃದ್ಧಿ ಇಲಾಖೆ ಒಂದು ಆದೇಶ ಮಾಡಿದ್ದಾರೆ. ಗೊತ್ತಿಲ್ಲ ನನಗೆ. ಈ ಕಮಿಷನ್ ಈಸ್ ಅಪಾಯಿಂಟೆಡ್, ಗೊತ್ತಾಯ್ತಾ? ಅವ್ರು ಏನು ರಿಪೋರ್ಟ್ ಕೊಡ್ತಾರೆ ಅಲ್ಲ ಸರ್ ನಿನ್ನೆ ಸಸ್ಪೆಂಡ್ ಆರ್ಡರ್ ಇದೆ ಸರ್, ಅದು ನಿನ್ನೆ ಸಸ್ಪೆಂಡ್ ಆರ್ಡರ್ ನಾನು ನೋಡಿಲ್ರಿ, ನೋಡ್ದೆ ಏನು ಹೇಳಲಿ ನಾನು? ಕೂಡ ಆಕ್ಷೇಪಣೆ ಇದು ಮಾಡಿದ್ದಾರೆ, ಪತ್ರ ಬರೆದಿದ್ದಾರೆ ಸರ್ ಕಾರ್ಯದರ್ಶಿಗಳಿಗೆ. ನೋಡಪ್ಪ, ಹಿಂದೇನು ಕೂಡ ಕಮಿಟಿ ಇತ್ತು ಅಲ್ವಾ? ಹಿಂದೆ ಕಮಿಟಿ ಇತ್ತಲ್ವಾ? ಆಡಳಿತ ಮಂಡಳಿ ಇತ್ತು. ಹಾಂ, ಆಡಳಿತ ಮಂಡಳಿ. ಅದಕ್ಕೆ ಒಂದು ಮೆಂಬರ್ಗಳನ್ನೆಲ್ಲ ನೇಮಿಸ್ತಿದ್ದವ್ರು ಯಾರು? ಸರ್ಕಾರ. ಅದಕ್ಕೆ ಅಧ್ಯಕ್ಷರಾಗಿದ್ದವ್ರು ಯಾರು? ಆಗ ಸರ್ಕಾರದ ಅಧೀನದಲ್ಲೇ ಇತ್ತಲ್ವಾ? ಈಗ ಅವರು ಸ್ಟೇ ತಗೊಂಡಿದ್ರು, ಸ್ಟೇ ವೇಕೇಟ್ ಆಗಿದೆ. ಅದರಿಂದ ಕೋರ್ಟಲ್ಲಿ ಏನು ತೀರ್ಮಾನ ಆಗಿದೆ ಅದ್ರ ಪ್ರಕಾರ ಮಾಡ್ತಾ ಇದ್ದಾರೆ. ಬಟ್ ಅವ್ರು ಸಂಸದರು ಕೂಡ ಪತ್ರ ಬರೆದಿದ್ದಾರೆ ಸರ್. ಸಂಸದರು ಯದುವೀರ್ ಅವರು ಕೂಡ ಪತ್ರ ಬರೆದಿದ್ದಾರೆ. ಇದು ಕಾನೂನು ಬಾಹಿರವಾದಂಥ ಸಭೆ ಇದೆ. ಕೋರ್ಟ್ ಆದೇಶದ ಪ್ರಕಾರ ಮಾಡಬೇಕು, ಸಂಸದರು ಆದೇಶ. ಅವ್ರು ಹೇಳ್ತಾ ಇದ್ದಾರೆ ಕಾನೂನು ಬಾಹಿರ ಸಭೆ. ಅವ್ರು ಹೇಳೋದಲ್ಲ, ನಾನು ಮಾಡ್ತಾ ಇದ್ದೀನಿ. ಕೋರ್ಟ್ನಲ್ಲಿ ಏನು ಹೇಳಿದ್ದಾರೆ ಅದ್ರ ಪ್ರಕಾರ ಮಾಡ್ತಾ ಇದ್ದೀನಿ. ಸ್ಟೇ ವೇಕೇಟ್ ಆಗಿದೆ ಯಾವಾಗ ಸರ್? ಹಾಂ, ಸ್ಟೇ ವೇಕೇಟ್ ಸ್ಟೇ ನಾನು ಡೇಟ್ ಮರ್ತ್ಬಿಟ್ಟಿದ್ದೀನಿ. 22ಕ್ಕೆ. ಸರ್ ಈಗ ಅಂಗನವಾಡಿ ಕಾರ್ಯಕರ್ತರಿಗೆ 3 ತಿಂಗಳಿಂದ ಸಂಬಳ ಆಗಿಲ್ಲ ಅಂತೇಳಿ ಅವರೆಲ್ಲರೂ ಪ್ರತಿಭಟನೆ ಯಾರು ಹೇಳಿದ್ರು ನಿಮಗೆ? ಕೋಲಾರ ಭಾಗದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಎಲ್ಲ ಕೊಟ್ಟಿದ್ದೀನಿ ಸರ್ 3 ತಿಂಗಳಿಂದ ಆಗಿಲ್ಲ ಅಂತ ಗೊತ್ತಿಲ್ಲ, ಚೆಕಪ್ ಮಾಡಿಸ್ತೀನಿ. ಸರ್ ಈಗ ಕೋವಿಡ್ ವಿಚಾರದಲ್ಲಿ ನಮಗೆ ತಮಗೊಂದು ವರದಿ ತಲುಪಿದೆ, ಯಾವಾಗ ಅದ್ರ ಮೇಲೆ ಕ್ರಮ ಆಗುತ್ತೆ? ಕೋವಿಡ್ ವಿಚಾರದಲ್ಲಿ ನಾನು ನೋಡಿಲ್ಲ, ಇನ್ನು ನೋಡಿದ ಮೇಲೆ ಕ್ಯಾಬಿನೆಟ್ ಮುಂದೆ ಗುರುವಾರ ಕ್ಯಾಬಿನೆಟ್ ಗುರುವಾರ ಅವತ್ತು ಕ್ಯಾಬಿನೆಟ್ ಮುಂದೆ ಇಡ್ತೀವಿ. ಅಲ್ಲಿ ಏನು ಶಿಫಾರಸು ಮಾಡಿದರು ಅಂತ ಗೊತ್ತಿಲ್ಲ. ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ತಗೊಳ್ಳಿ. ಬಟ್ ಆಲ್ರೆಡಿ ಬಿಜೆಪಿ ಶುರು ಮಾಡಿಬಿಟ್ಟಿದ್ದಾರೆ, ಇದು ರಾಜಕೀಯವಾದಂಥ ವರದಿ ಅಂತ. ಇನ್ನು ವರದಿ ಸುಧಾಕರ್ ಹೇಳ್ತಾ ಇದ್ದಾರೆ ಇದು ರಾಜಕೀಯ ಅಂತಃಕರಣದಿಂದ ಕೆಲಸ ಮಾಡಿದ್ದು ರಾಜಕೀಯ ಉದ್ದೇಶದಿಂದ ಈ ರೀತಿ ವರದಿ ಎಲ್ಲ ತರಿಸ್ಕೊಂಡು ಅದನ್ನ ಮಾಡ್ತಿದ್ದಾರೆ ಅಂತ ಸುಧಾಕರ್ ನಿನ್ನೆ ಮಾತನಾಡಿರೋದು.